ಬೆಳ್ಳಂ ಬೆಳಗ್ಗೆನೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ನಾಳೆ ಏನಿದೆ ನಿಮ್ಮ ಖಾತೆಗಳಿಗೆ 15ನೇ ಕಂತಿನ ಹಣ 2000 ಜಮಾ ಆಗ್ತಾ ಇದೆ. 25 ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತ ಹೊಸ ಅಪ್ಡೇಟ್. ಪ್ರತಿಯೊಬ್ಬರು ಕಾಯ್ತಾ ಇದ್ರು ನಮಗೆ ಏನು 15ನೇ ಕಂತಿನ ಹಣ ಬಂದ್ರೆ ಸಾಕಪ್ಪ 2000 ಅಂತ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಈಗಾಗಲೇ ಬಹಳಷ್ಟು ಲೇಟ್ ಆಗಿದೆ 15ನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು 3 ದಿನಗಳಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ. ಈಗ 10 ದಿನಗಳ ಕಾಲ ಕಳೆದ್ರು ಕೂಡ ಇನ್ನು ಈ ಒಂದು 15ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಆದ್ರೆ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಪ್ರಕಾರ ನಾಳೆ ಏನಿದೆ ಈ 25 ಜಿಲ್ಲೆಗಳಿಗೆ ಯಾವ್ಯಾವ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. 15ನೇ ಕಂತಿನ ಹಣ 2000 ಬಿಡುಗಡೆ ಮಾಡ್ತಾ ಇದಾರಂತೆ. ಸೊ ಒಂದು ವೇಳೆ ನಿಮಗೆ ಯಾವ್ದಾದ್ರು ಕಂತಿನ ಹಣ ಪೆಂಡಿಂಗ್ ಇದ್ರೆ ನಿಮಗೆ ಕೂಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಈ ಒಂದು ಹಣವನ್ನ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ನೀವು ಮಾಡ್ಬೇಕಾಗಿರೋಂಥ ಕೆಲಸ ಇಷ್ಟೇ, ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಪ್ರಕಾರ ಈಗೇನು ನಾಳೆ 25 ಜಿಲ್ಲೆಗಳಿಗೆ ಈ ಒಂದು 15ನೇ ಕಂತಿನ ಹಣವನ್ನ ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡ್ತಾ ಇದಾರಂತೆ. ನಿಮಗೆ ಗೊತ್ತಿರ್ಬೋದು, ಪ್ರತಿ ತಿಂಗಳ ಏನಿದೆ ಗೃಹಲಕ್ಷ್ಮಿಯವರು ಕಾಯುವಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಯಾವ ಡೇಟಿಗೆ ಹಣ ಬಿಡುಗಡೆ ಮಾಡ್ತಾರ ಅನ್ನೋದು ಗ್ಯಾರಂಟಿನೇ ಇಲ್ದಂತ ಆಗಿದೆ. ಯಾಕಂದ್ರೆ ನಿಮ್ಗೆ 2 ತಿಂಗಳದ್ದು ಪೆಂಡಿಂಗ್ ಇದ್ರು ಕೂಡ 1 ತಿಂಗಳದ್ದು ಅದರಲ್ಲಿ ಬಿಡುಗಡೆ ಮಾಡ್ಬೇಕಂದ್ರೆ ಬಹಳಷ್ಟು ಕಷ್ಟ ಆಗಿದೆ. ಇದಕ್ಕೆ ನಿಮ್ಗೆ ಗೊತ್ತಿರ್ಬೋದು, ರಾಜ್ಯದಲ್ಲಿ ಒಂದು ಬಂಡವಾಳದ ಕೊರತೆ ಇರ್ಬೋದು ಅಥವಾ ಬ್ಯಾಂಕ್ಗಳ ಒಂದು ಆಡಳಿತ ಒಂದು ಪ್ರಾಬ್ಲಮ್ ಆಗಿರ್ಬೋದು. ಅಂದ್ರೆ ಈ ಒಂದು ಹಣ ಒಟ್ಟಿಗೆ ಬಿಡುಗಡೆ ಮಾಡುವಲ್ಲಿ ತೊಂದರೆ ಆಗಿರ್ಬೋದು. ಈ ರೀತಿಯಾಗಿ ಬೇರೆ ಬೇರೆ ಕಾರಣಗಳಿಂದಾಗಿ ಟೆಕ್ನಿಕಲ್ ಎರರ್ಸ್ ಆಗಿರ್ಬೋದು. ಈ ರೀತಿಯಾಗಿ ಬೇರೆ ಕಾರಣಗಳಿಂದಾಗಿ ಹಣ ಬರೋದು ಲೇಟ್ ಆಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಏನಂದ್ರೆ ಜನಕ್ಕ ಈ ಒಂದು 2000 ರೂಪಾಯಿ ಹಣ ಅನ್ನೋದು ಒಂದಲ್ಲ ಸ್ವಲ್ಪ ದಿನಗಳ ಲೇಟ್ ಆದ್ರೂ ಚಿಂತೆ ಇಲ್ಲ, ನಿಮ್ಮ ಖಾತೆಗಳಿಗೆ ಹಣ ಬಂದು ಸೇರ್ತಾ ಇದೆ. ಸೊ ಈಗ ನಾಳೆ 25 ಜಿಲ್ಲೆಗಳಿಗೆ ಅಂತ ಹೇಳಿದ್ದಾರೆ. ಆ ಒಂದು 25 ಜಿಲ್ಲೆಗಳ ಹೆಸರುಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಹಾಸನ ಜಿಲ್ಲೆ, 2 ಕಲಬುರಗಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಗದಗ ಜಿಲ್ಲೆ, ಧಾರವಾಡ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಉತ್ತರ ಕನ್ನಡ, ದಾವಣಗೆರೆ, ಇನ್ನು ಉಡುಪಿ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಮತ್ತೆ ಚಿಕ್ಕಮಗಳೂರು, ಶಿವಮೊಗ್ಗ, ಮತ್ತೆ ರಾಮನಗರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ರಾಯಚೂರು, ಮೈಸೂರು, ವಿಜಯಪುರ, ಬೀದರ್, ಮಂಡ್ಯ, ಕೊಪ್ಪಳ ಮತ್ತೆ ಬೆಳಗಾವಿ ಅಂತ ಹೇಳಿದ್ದಾರೆ. ಇಷ್ಟು ಜಿಲ್ಲೆಗಳಿಗೆ ನಾಳೆ ಮೊದಲನೇ ಹಂತದಲ್ಲಿ ಈ ಒಂದು 15ನೇ ಕಂತಿನ ಹಣವನ್ನ 2000 ರೂಪಾಯಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಇನ್ನು ಹಂತವಾಗಿ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಾ ಹೋಗ್ತಾರಂತೆ. ಸೊ ಈಗ ಸದ್ಯದಲ್ಲೇ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನೇನು ನಾಳೆ ನಿಮ್ಗೆ ಬ್ಯಾಂಕಿಂಗ್ ಅವರ್ಸ್ ನಲ್ಲಿ ಈ ಒಂದು ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಮೇ ಬಿ ನಿಮಗೆ ಏನು 10:30 ಮೇಲ್ಪಟ್ಟು ಈ ಒಂದು ಹಣ ಜಮಾ ಆಗುವಂತ ಸಾಧ್ಯತೆ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಆಗ್ಬಹುದು. ಕೆಲವ್ರಿಗೆ ಸಂಜೆ ಬರ್ಬೋದು ಅಥವಾ ಕೆಲವ್ರಿಗೆ ನಾಡ್ದ ಅಂದ್ರೆ ಮಂಗಳವಾರ ದಿನ ಬರುವಂತ ಸಾಧ್ಯತೆ ಕೂಡ ಇರುತ್ತೆ. ಕೆಲವೊಂದು ಜಿಲ್ಲೆಗಳಿಗೆ ಲೇಟ್ ಆಗಿ ಬರುವಂತ ಸಾಧ್ಯತೆ ಕೂಡ ಇದೆ. ಸೊ ಒಟ್ಟಾರೆಯಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ಹಣವನ್ನ ಜಲ್ದಿ ಬಿಡುಗಡೆ ಮಾಡ್ಬೇಕನ್ನೋದು ಒಂದು ಉದ್ದೇಶವನ್ನ ಇಟ್ಕೊಂಡು ರಾಜ್ಯ ಸರ್ಕಾರ ಎಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಸೊ ನಾಳೆಯಿಂದ ನಿಮ್ಮ ಖಾತೆಗಳಿಗೆ 15ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಜಸ್ಟ್ ವೇಟ್ ಮಾಡ್ತಾ ಇರಿ, ನಿಮ್ಮ ಖಾತೆಗಳನ್ನ ಒಂದ್ಸಲ ಚೆಕ್ ಮಾಡ್ತಾ ಇರಿ. ಯಾವ ಸಂದರ್ಭದಲ್ಲಿ ಬೇಕಾದ್ರೂ ನಿಮ್ಮ ಖಾತೆಗಳಿಗೆ ಹಣ ಬರ್ಬೋದು. ಇನ್ನು ಯಾರಿಗಾದ್ರೂ ಪೆಂಡಿಂಗ್ ಹಣ ಬಂದಿಲ್ಲಪ್ಪ ಅಂತಂದ್ರೆ ಸೊ ಅವರು ಈಗ ಏನು 14ನೇ ಕಂತಿನ ಹಣ ಯಾರಿಗಾದ್ರೂ ಬಂದಿಲ್ಲ ಅಂದ್ರೆ ನಿಮಗೆ ಡಬಲ್ ಬರುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಸೊ ಯಾರಿಗಾದ್ರೂ ಏನಾದ್ರೂ ಟೆಕ್ನಿಕಲ್ ಎರರ್ಸ್ ಅಥವಾ ಬೇರೆ ಒಂದು ಪ್ರಾಬ್ಲಮ್ ಇತ್ತಂದ್ರೆ ಕೆಲವೊಬ್ರದ್ದು ಸಾಲ್ವ್ ಮಾಡಿದಾರಂತೆ. ಆ ಸಾಲ್ವ್ ಮಾಡಿದಂತ ಜನರಿಗೆ ಈ ಒಂದು 14ನೇ ಕಂತಿನ ಹಣದ ಜೊತೆಗೆ 15ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾ ಇದಾರಂತೆ. ಸೊ ಹಾಗಾದ್ರೆ ಕಾಯ್ದು ನೋಡಿ ಯಾರಿಗೆ ಎಷ್ಟು ಹಣ ಬಂತು ಅನ್ನೋದನ್ನ ತಪ್ಪದೇ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.